ಹೈಕಮಾಂಡ್ನಿಂದ ನನಗೆ ಕರೆ ಬಂದಿಲ್ಲ, ನಾನು ಕರೆದರೆ ಹೋಗ್ತೀನಿ ಅಂತ ಇದ್ದ ಡಿ ಕೆ ಶಿವಕುಮಾರ್ ಅವರ ವರಸೆ ಈಗ ಬದಲಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಮೊದಲೇ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ. ನಿಜವಾಯಿತು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ನಿಜವಾಯ್ತು ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿದ್ದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಸಿಎಂ ಜೊತೆ ಡಿಸಿಎಂಗೆ ಕೂಡ ಹೈಕಮಾಂಡ್ ಬುಲಾವನ್ನ ನೀಡಿದೆ. ಇದು ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿದ್ದಂತಹ ಸುದ್ದಿ. ಇವತ್ತು ಸಂಜೆಯೇ ದೆಹಲಿಗೆ ಡಿ ಕೆ ಶಿವಕುಮಾರ್ ಕೂಡ ತೆರಳುತ್ತಾ ಇದ್ದಾರೆ. ಅಲ್ಲಿಗೆ ಒಂದು ಕಡೆ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಹೈಕಮಾಂಡ್ ಆಹ್ವಾನವನ್ನ ಕೊಟ್ಟಿದೆ, ದೆಹಲಿಗೆ ಬನ್ನಿ ಅಂತ. ಹಾಗಾಗಿ ಇಬ್ಬರೂ ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ. ನಾಳೆ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಮಹತ್ವದ ಸಭೆ ನಡೆಯುತ್ತೆ ಬೆಳಗ್ಗೆ 11 ಗಂಟೆಗೆ. ಹಾಗಾದರೆ ತೀರ್ಮಾನ ಏನಾಗಬಹುದು ಅಂತಕ್ಕಂಥದ್ದು ಬಹಳ ಮುಖ್ಯ. ರಾಹುಲ್ ಗಾಂಧಿ ಅವರೇ ನೇರವಾಗಿ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ಜೊತೆ ಮಾತಾಡ್ತಾರೆ. ಒಟ್ಟಾರೆ ರಾಜ್ಯದಲ್ಲಿ ಕಳೆದ ಹಲವಾರು ತಿಂಗಳಿಂದ ತಲೆದೋರಿರತಕ್ಕಂಥ ಈ ಕುರ್ಚಿ ಕಿತ್ತಾಟದ ಅಂತಿಮ ಘಟ್ಟಕ್ಕೆ ಬಂದಿದೆ. ತೀರ್ಮಾನ ಏನು ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳುತ್ತೆ. ಈಗಾಗಲೇ ಇಬ್ಬರು ನಾಯಕರು ಹೇಳಿದ್ದಾರೆ, ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ ಅಂತ. ಹಾಗಾಗಿ ಹೈಕಮಾಂಡ್ ಏನು ತೀರ್ಮಾನ ಕೊಡುತ್ತೆ ಅದಕ್ಕೆ ಇಬ್ಬರು ಕೂಡ ಬದ್ಧರಾಗಿರಬೇಕಾಗತ್ತೆ. ಗೊತ್ತಿಲ್ಲ ಕೊನೆಯ ಕ್ಷಣದಲ್ಲಿ ಏನಾದರೂ ಇವರು ರಾಜಕೀಯ ದಾಳವನ್ನು ಉರುಳಿಸ್ತಾರಾ ಇಲ್ವಾ ಅಂತಂದ್ಬಿಟ್ಟು. ಸಿದ್ದರಾಮಯ್ಯನವರು ಸೇಫಾ ಅಥವಾ ಡಿ ಕೆ ಶಿವಕುಮಾರ್ಗೆ ಲಕ್ಕ ಏನು ಅಂತಕ್ಕಂಥದ್ದೆಲ್ಲ ನಾಳೆ ಗೊತ್ತಾಗುತ್ತೆ. ಅಧಿಕಾರ ಹಂಚಿಕೆ ಆಗುತ್ತಾ ಇಲ್ವಾ, ಅಥವಾ ನೀವು ಹೋಗಿ ಮುಂದುವರಿರಿ ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾರಾ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಿ ಅಂತ ಹೇಳ್ತಾರಾ, ಏನು ಬೇಕಾದರೂ ಆಗಬಹುದು. ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಬೆಳಗ್ಗೆಯಿಂದ ಈ ರಹಸ್ಯವನ್ನು ಕಾಯ್ದುಕೊಂಡಿದ್ರು. ಕರೆದ್ರೆ ಹೋಗ್ತೀನಿ, ನನಗೆ ಯಾವುದೇ ಕರೆ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಈಗ ಹೇಳಿದ್ದಾರೆ, ಹೌದು ನಾನು ಹೋಗ್ತಾ ಇದ್ದೀನಿ. ದೆಹಲಿ ಭೇಟಿಯನ್ನು ದೃಢಪಡಿಸಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಬೆಳಗ್ಗೆ ಎಲ್ಲ ಕರೆದಿಲ್ಲ, ನನ್ನನ್ನು ಕರೆದ್ರೆ ಹೋಗ್ತೀನಿ ಅಂತ ಇದ್ರು. ದೆಹಲಿ ಭೇಟಿ ಬಗ್ಗೆ ಗುಟ್ಟನ್ನು ಬಿಟ್ಟು ಕೊಟ್ಟಿರಲಿಲ್ಲ ಡಿ ಕೆ ಶಿವಕುಮಾರ್. ಆದರೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು, ಇಲ್ಲ ತಮ್ಮ ಆಪ್ತರ ಬಳಿ ಅವ್ರು ಹೇಳ್ಕೊಂಡಿದ್ದಾರೆ ನಾನು ಹೋಗ್ತೀನಿ ಅಂತ. ಈಗ ಹೇಳ್ತಾ ಇದ್ದಾರೆ ಹೈಕಮಾಂಡ್ ಕರೆದಿದ್ದಾರೆ, ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ಹೋಗ್ಬೇಕಲ್ಲಪ್ಪ, ಹೈಕಮಾಂಡ್ನವ್ರು ಕರೆದ್ರೆ ಹೋಗ್ಬೇಕಲ್ಲಪ್ಪ, ಹೋಗ್ತೀನಿ ಅಂತ ಹೇಳಿದ್ದಾರೆ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. 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 ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಇದೇ ಮೊದಲನೇ ಸರ್ತಿ ಏನು ಹೋಗ್ತಾ ಇಲ್ಲ, ಅಥವಾ ಕೊನೆ ಸರ್ತಿನೂ ಅಲ್ಲ. ಅಂಥದ್ರಲ್ಲಿ ಬೆಳಗ್ಗೆಯಿಂದ ಅವರು ರಹಸ್ಯ ಕಾಯ್ದುಕೊಂಡಿದ್ಯಾಕೆ, ಈಗ ಅದನ್ನ ರಿವೀಲ್ ಮಾಡಿದ್ಯಾಕೆ ಅಂತ? ಸಹಜ ಕುತೂಹಲ. ಯಾಕಂದ್ರೆ ನಿನ್ನೆ ತಡರಾತ್ರಿಯಿಂದ ಕೂಡ ಅಂದ್ರೆ ಒಂದ್ ಕಡೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ ಅನ್ನುವಂಥದ್ದು ಚರ್ಚೆಗೆ ಬಂತು, ಮುನ್ನೆಲೆಗೆ ಬಂತು. ಆದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಏನು ಅಂತ ಸಹಜವಾದ ಪ್ರಶ್ನೆ ಇತ್ತು. ಒಂದೊಂದಲ್ಲಿ ಅದು ಪಬ್ಲಿಕ್ ಟಿವಿ ಖಚಿತವಾಯಿತು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗ್ತಾರೆ ಅನ್ನುವಂಥದ್ದು. ಆದ್ರೆ ಹೋಗ್ತಾರೆ ಹೋಗಲ್ಲ ಅನ್ನುವಂಥ ಬೇರೆ ಬೇರೆ ಚರ್ಚೆಗಳ ನಡುವೆ ಇವತ್ತು ಬೆಳಗಿನಿಂದ ಕೂಡ ಒಂದು ರೀತಿಯ ಸಸ್ಪೆನ್ಸ್ ಅನ್ನ ಕಾಯ್ದಿರಿಸಿಕೊಂಡಿದ್ರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಅಂದ್ರೆ ಹೈಕಮಾಂಡ್ ಅವರು ಕರೆದಿಲ್ಲ, ಕರೆದಾಗ ಹೋಗ್ತೀನಿ ಅನ್ನುವಂತ ಮಾತುಗಳನ್ನ ಪದೇ ಪದೇ ಹೇಳ್ತಾ ಇದ್ರು. ಅದು ಸಹಜವಾಗಿ ಮತ್ತಷ್ಟು ಊಹಾಪೋಹಗಳಿಗೆ ಚರ್ಚೆಗೆ ಕಾರಣವಾಗಿತ್ತು. ಕೇವಲ ಮುಖ್ಯಮಂತ್ರಿಗಳನ್ನ ಮಾತ್ರ ಹೈಕಮಾಂಡ್ ನಾಯಕರು ಕರೆದಿದ್ದಾರೆ, ಉಪಮುಖ್ಯಮಂತ್ರಿಗಳನ್ನ ಕರೆದಿಲ್ವೋ ಹಾಗಾರೆ ಅನ್ನುವಂತ ಪ್ರಶ್ನೆ ಏನಾದ್ರು ಹುಟ್ಟಾಕಿತ್ತು. ಆದ್ರೆ ಈಗ ಸ್ವತಃ ಉಪಮುಖ್ಯಮಂತ್ರಿಗಳೇ ಹೇಳುವಂತ ರೀತಿಯಲ್ಲಿ ಕೆಲವೊಂದು ಸಂದರ್ಭ ಹೋಗ್ಬೇಕಾಗುತ್ತೆ, ಹೋಗ್ತಾ ಇದ್ದೀನಿ ದೆಹಲಿಗೆ ಅನ್ನುವಂತ ಮಾತನ್ನ ಹೇಳುವ ಮೂಲಕವಾಗಿ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ಅವರೇ ಅಧಿಕೃತಗೊಳಿಸ್ತಾರೆ.
ಹೀಗೆ ಆದ್ರೆ ಇಡೀ ದಿನ ಅವರು ಅದೊಂದು ಸಸ್ಪೆನ್ಸ್ ಸ್ಥಿತಿ ಕಾಯ್ದಿರಿಸಿಕೊಂಡಿದ್ದು ಯಾಕೆ ಅನ್ನುವಂಥದ್ದು ಸಹಜ ಕುತೂಹಲ. ಆದ್ರೆ ಮತ್ತೊಂದು ಕಡೆಯಲ್ಲಿ ಅವರು ದೆಹಲಿಗೆ ಹೋಗ್ತಾರೆ ಅನ್ನುವಂಥದ್ದು ಪ್ರಬಲವಾದಂತಹ ಒಂದು ವದಂತಿಗಳು ಕೂಡ ಹಬ್ಬಿತ್ತು. ಆದ್ರೆ ಈಗ ನಾನು ಹೋಗ್ತಾ ಇದ್ದೀನಿ ಅನ್ನೋದನ್ನ ಖಚಿತಪಡಿಸಿದೆ. ಅದು ಎಷ್ಟು ಗಂಟೆಗೆ ಹೋಗ್ತಾರೆ ಅನ್ನೋದು ಕೂಡ ಸ್ಪಷ್ಟತೆ ಇಲ್ಲ. ಜೊತೆಗೆ ನಾಳೆ ನಡೆಯುವಂತ ಸಭೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ, ಅಂದ್ರೆ ಇಬ್ಬರನ್ನು ಒಟ್ಟು ಸೇರಿಸಿ ಕೂರಿಸಿ ಮಾತನಾಡುವಂಥದ್ದು ಅಥವಾ ಪ್ರತ್ಯೇಕವಾಗಿ ಮಾತುಕತೆ ಅನ್ನುವಂಥದ್ದು ಕೂಡ ಕುತೂಹಲ ಹಾಗೆ ಇದೆ ಅರವಿಂದ್. ಓಕೆ, ಬಟ್ ಇವಾಗ ಅದ್ರ ಬಗ್ಗೆ ಏನು ಕ್ಲಾರಿಟಿ ಇಲ್ವಾ? ನಾಳಿನ ಸಭೆಯಲ್ಲಿ ಇಬ್ಬರೂ ಅಟ್ ಎ ಟೈಮ್ 11 ಗಂಟೆಗೆ ಕರೆದಿದ್ದಾರೆ ಅಂತ ಏನಾದರೂ ಗೊತ್ತಾಗಿದೆಯಾ? ಅದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ಕರೆದ್ರು ಕೂಡ ಅಲ್ಲಿ ಸಮಯಗಳು ವ್ಯತ್ಯಾಸ ಮಾಡಿ ಮಾತಾಡಿಸುವಂತದ್ದು ಅಥವಾ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡಿಕೊಳ್ಳುವಂಥದ್ದು. ಆದ್ರೆ ಏನೇ ಆದ್ರೂ ಕೂಡ ರಾಜ್ಯಸಭೆ ಚುನಾವಣೆಯ ವಿಚಾರ ಚರ್ಚೆ ಮಾಡೋದಾದ್ರೂ ಕೂಡ ಇಬ್ಬರು ಒಟ್ಟಿಗೆ ಕೂರಿಸಬೇಕಾಗುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರು ಇಬ್ಬರು ಒಟ್ಟಿಗೆ ಕೂರ್ಬೇಕಾದಂಥದ್ದು. ಅದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಒಟ್ಟಿಗೆ ಕೂರ್ಬೇಕಾಗಿರುವಂತದ್ದು. ಅದು ಎಷ್ಟು ಗಂಟೆಗಿದೆ ಅನ್ನುವಂಥದ್ದು ಅಥವಾ 11 ಗಂಟೆಗೆ ಬೇರೆ ವಿಚಾರಗಳನ್ನ ಮಾತಾಡಿಸಿ ಆನಂತರ ಒಟ್ಟಿಗೆ ಏನಾದ್ರು ರಾಜ್ಯದ ವಿಚಾರ ಮೊದಲ ಕರೀತಾರೋ ಅಥವಾ ಒಟ್ಟಿಗೆ ಇಬ್ಬರನ್ನ ಕರೆದು ಎಲ್ಲ ವಿಚಾರ ಒಂದೇ ಸರಿ ಮಾತನಾಡಿ ಒಂದು ಸಂದೇಶವನ್ನ ಕೊಟ್ಟು ಕಳಿಸ್ತಾರ. ಬಟ್ ನಾಳೆ ದೆಹಲಿ ಮಟ್ಟದಲ್ಲಿ ಏನೇ ಮಾತುಕತೆ ಆದ್ರೂ ಒಂದು ಕ್ಲಾರಿಟಿಯನ್ನು ಪಡೆಯುವಂತ ಮಾತುಕತೆ ಆಗಿರುತ್ತೆ ಹೊರತು ತಕ್ಷಣಕ್ಕೆ ಏನೋ ಒಂದು ಬದಲಾವಣೆಯನ್ನು ಮಾಡಿಬಿಡುವಂತಹ ಒಂದೇ ಸರಿ ಏನೋ ಡೆವಲಪ್ಮೆಂಟ್ಗೆ ಕಾರಣ ಆಗುವಂತ ಮಾತುಕತೆ ಆಗಿರುವಂತ ಸಾಧ್ಯತೆ ತೀರಾ ಕಡಿಮೆ ಅಂತ ಕಾಣಿಸ್ತಾ ಇದೆ. ಆದ್ರೆ ಒಂದು ಕ್ಲಾರಿಟಿಯನ್ನು ಇಬ್ಬರಿಗೆ ಕೊಡಬಹುದು. ಈ ವಿಚಾರದಲ್ಲಿ ನಾವು ಏನ್ ತೀರ್ಮಾನವನ್ನು ಕೈಗೊಳ್ಳಲಿದ್ದೀವಿ ಅಥವಾ ಕೈಗೊಳ್ಳಬಹುದು ಅಥವಾ ಯಾವಾಗ ಇದು ವಿಚಾರದಲ್ಲಿ ತೀರ್ಮಾನವನ್ನು ಕೈಗೊಳ್ಳಬಹುದು, ಇವೆಲ್ಲ ಒಂದು ಕ್ಲಾರಿಟಿಯನ್ನು ಕೊಡುವಂತ ಸಾಧ್ಯತೆಗಳು ಹೆಚ್ಚಿದೆ ಅರವಿಂದ್. ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕಾರಣ ಹೇಳ್ಕೊಡ್ಬೇಕಾ? ಏನೇನೋ ಲೆಕ್ಕಾಚಾರಗಳಿರುತ್ತೆ ಅವ್ರದ್ದು. ಹಾಗಾಗಿ ಅವರು ಬೆಳಗ್ಗೆಯಿಂದ ಅದನ್ನು ರಹಸ್ಯ ಕಾಪಾಡ್ಕೊಂಡು ಬಂದಿರಬಹುದು. ಈ ಕೊನೆಗೆ ನೀವು ಡೆಲ್ಲಿಗೆ ಯಾರಿಗೂ ಹೇಳದೆ ಕದ್ದು ಮುಚ್ಚಿ ಹೋದ್ರೂ ಗೊತ್ತಾಗಲ್ವಾ? ಗೊತ್ತಾಗೇ ಆಗುತ್ತೆ.